ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಎರಡು ವಿಷಯದ ಬಗ್ಗೆ ಮಾತಾಡ್ತೀನಿ. ಮೊದಲನೇದಾಗಿ ನಿಮಗೂ ವಿಡಿಯೋಸ್ ಎಲ್ಲ ನೋಡ್ತಿರ್ತೀರಾ. ಜೂನ್ 1ನೇ ತಾರೀಕಿಂದ ಕೂಡ ಪುರುಷರಿಗೂ ಕೂಡ 0 ಟಿಕೆಟ್ ಅಂದರೆ ಫ್ರೀ ಬಸ್ ಪ್ರಯಾಣ ದರ ಟಿಕೆಟ್ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಇದನ್ನ ಸರ್ಕಾರದವ್ರು ಹೇಳ್ತಿಲ್ಲ, ಸಾರಿಗೆ ಸಿಬ್ಬಂದಿಗಳು ಹೇಳ್ತಿದ್ದಾರೆ. ಹಾಗಾದರೆ ಯಾಕೆ ಈ ಥರ ಹೇಳ್ತಿದ್ದಾರೆ? ಹಾಗಾದರೆ ಜೂನ್ 1 ಗಂಡಸರಿಗೂ ಕೂಡ ಫ್ರೀ ಬಸ್ಸಲ್ಲಿ ಪ್ರಯಾಣ ಮಾಡ್ಬೋದಾ ಏನು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಹಾಗೆ ಗೃಹಲಕ್ಷ್ಮಿ ಯೋಜನೆದು ಕೂಡ ರೀಸೆಂಟಾಗಿ ಬಂದಿರುವಂತಹ ಅಪ್ಡೇಟ್ ಎಲ್ಲ ತಿಳಿಸ್ತೀನಿ. ಇದಷ್ಟು ತಿಳ್ಕೊಬೇಕಂದ್ರೆ ವಿಡಿಯೋನ ಸ್ಕಿಪ್ ಮಾಡ್ದಲ್ಲೇ ಸಂಪೂರ್ಣವಾಗಿ ವಿಡಿಯೋನ ನೋಡಿ. ಯಾರೆಲ್ಲ ಹೊಸಬ್ರು ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾ ಅಂತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕನಲ್ಲಿ ಆಲ್ ಅನ್ನ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಇವಾಗ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನ ನೋಡ್ಬೋದು. ಹಾಗೆ ವಿಡಿಯೋ ಇಷ್ಟ ಆಗ್ತಿದ್ರೆ, ಇನ್ಫಾರ್ಮೇಟಿವ್ ಅನಿಸಿದೆ, ವಿಡಿಯೋಗೆ ಲೈಕ್ ಮಾಡಿ. ತುಂಬ ಜನ ವೀಡಿಯೋಸ್ ನೋಡ್ತಿರಾದ್ರೆ ವಿಡಿಯೋಗೆ ಲೈಕೇ ಮಾಡಿರಲ್ಲ. ಸೊ ನೋಡ್ತಿರೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ತಿಳಿಸ್ತೀನಿ. 19ನೇ ಕಂತಿನ ಹಣ ಜಮೆ ಆಗ್ತಿದೆ. 3 ಹಂತದ ಹಣ ಕೂಡ ಜಮೆ ಆಗಿದೆ. ಇವಾಗ ಆಲ್ಮೋಸ್ಟ್ ಒಂದು 80% ಮಹಿಳೆಯರಿಗೆ ಎಲ್ರಿಗೂ ಕೂಡ ಹಣ ಬಂದಿದೆ ಅಂದ್ಕೊಂಡಿದ್ದೀನಿ. ಅಕಸ್ಮಾತ್ ಬಂದಿಲ್ಲ ಅಂದರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಖಂಡಿತ ಈ ತಿಂಗಳು ಫುಲ್ ಟೈಮ್ ತೊಗೊಂಡಿದ್ದಾರೆ. ಮೇ ತಿಂಗಳು ಪೂರ್ತಿ ಕೂಡ ಇನ್ನೊಂದು 2-3 ದಿನ ಇದೆ ಅಷ್ಟೇ. ಖಂಡಿತವಾಗ್ಲೂ ನಿಮ್ಮ ಖಾತೆಗಳಿಗೆ ಹಣ ಬಂದೇ ಬರುತ್ತೆ. ಯಾರಿಗೆಲ್ಲ 18ನೇ ಕಂತಿನ ಹಣ ಬಂದಿಲ್ವೋ ಅವರಿಗೆ 18, 19 ಸೇರಿ ಒಟ್ಟಿಗೆ 4,000 ರೂಪಾಯಿ ಜಮೆ ಆಗುತ್ತೆ. ಯಾರಿಗೆಲ್ಲ 18ನೇ ಕಂತು ಬಂದಿತ್ತು ಅವರಿಗೆ 19ನೇ ಕಂತಿನ ಹಣ ಮಾತ್ರ ಜಮೆ ಆಗುತ್ತೆ. ನೆಕ್ಸ್ಟ್ ನಿಮ್ಮ ಕ್ವಶನ್ ಬಂದು 20, 21ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳ್ದಂಗೆ 20ನೇ ಕಂತಿನ ಹಣಕ್ಕೆ ಏನು ಬೇಕೋ ಅದು ಆಲ್ರೆಡಿ ಹಣಕಾಸು ಇಲಾಖೆಯಿಂದ ಹಣ ರಿಲೀಸ್ ಆಗಿದೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ. 20ನೇ ಕಂತಿನ ಹಣ ಜೂನ್ 1ನೇ ವಾರದಲ್ಲಿ ಆಗ್ತೀವಿ ಅಂತ ಹೇಳ್ತಿದ್ದಾರೆ. ಬಟ್ ಅದ್ರ ಬಗ್ಗೆ ಅಫಿಷಿಯಲ್ ಆಗಿ ಇನ್ನೂ ಏನೂ ಅಪ್ಡೇಟ್ಸ್ ಬಂದಿಲ್ಲ. ಖಂಡಿತ ಅದ್ರ ಬಗ್ಗೆ ಕೂಡ ಅಪ್ಡೇಟ್ ಬಂದೇ ಬರುತ್ತೆ. 20ನೇ ಕಂತಿನ ಹಣ ಯಾವಾಗ ಏನು ಅಂದ್ಬಿಟ್ಟು ಅವಾಗ ಖಂಡಿತ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೀನಿ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಷಯ ಬಂದು ಶಕ್ತಿ ಯೋಜನೆ. ಅಂದರೆ ಇಷ್ಟು ದಿನ ಮಹಿಳೆಯರಿಗೆ ಮಾತ್ರ ಉಚಿತ ಬಸ್ ಪ್ರಯಾಣ ಅಂದ್ಬಿಟ್ಟು ಸರ್ಕಾರದಿಂದನೇ ಎಲ್ಲ ಮಹಿಳೆಯರಿಗೂ ಆಲ್ ಓವರ್ ಕರ್ನಾಟಕ ಎಲ್ಲೇ ಓಡಾಡಿದ್ರು ಕೂಡ ಉಚಿತವಾಗಿ ಓಡಾಡ್ಬೋದಿತ್ತು. ಬಟ್ ಇವಾಗ ಸಾರಿಗೆ ಸಿಬ್ಬಂದಿಗಳು ಏನು ಹೇಳ್ತಾ ಇದ್ದಾರೆ ಅಂದರೆ ಜೂನ್ 1ನೇ ತಾರೀಕಿಂದ ನಾವು ಪುರುಷರಿಗೂ ಕೂಡ 0 ಟಿಕೆಟ್ನ ಕೊಡ್ತೀವಿ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಹಾಗಾದರೆ ನಿಜವಾಗ್ಲೂ ಹಾಗಾದರೆ ಜೂನ್ 1 ಪುರುಷರಿಗೂ ಕೂಡ ಫ್ರೀ ಉಚಿತವಾಗಿ ಬಸ್ಸಲ್ಲಿ ಪ್ರಯಾಣ ಮಾಡ್ಬೋದಾ ಅಂತ ಕೇಳಿದರೆ ಖಂಡಿತ ಇದು ಯಾವುದೇ ರೀತಿ ಸರ್ಕಾರದಿಂದ ಅನೌನ್ಸ್ಮೆಂಟ್ ಮಾಡಿಲ್ಲ. ಸಾರಿಗೆ ಸಿಬ್ಬಂದಿಗಳು ಯಾಕೆ ಈ ಥರ ಹೇಳ್ತಿದ್ದಾರೆ ಅಂದರೆ ಸಾರಿಗೆ ಇಲಾಖೆಯಿಂದ ಕೆಲವು ಬೇಡಿಕೆಗಳನ್ನ ಇಟ್ಟಿದ್ರು ಸರ್ಕಾರದವ್ರಿಗೆ ಸಾರಿಗೆ ಸಿಬ್ಬಂದಿಗಳು, ಅದನ್ನು ನೆರವೇರಿಸ್ತಾ ಇಲ್ಲ ಅವರು. ಸೊ ಹಾಗಾಗಿ ಸಾರಿಗೆ ಸಿಬ್ಬಂದಿಗಳು ಏನು ಹೇಳ್ತಿದ್ದಾರೆ, ನಮ್ಮದು ಏನು ನಾವು ಬೇಡಿಕೆ ಇಟ್ಟಿದ್ದೀವಿ ಅದನ್ನ ಅವರು ಅದ್ರ ಬಗ್ಗೆ ಏನು ಆ್ಯಕ್ಷನ್ ತೊಗೊಂಡಿಲ್ಲ ಅಂತಲೇ ನಾವು ಜೂನ್ 1ನೇ ತಾರೀಕಿಂದ ಪುರುಷರಿಗೂ ಕೂಡ ಫ್ರೀ ಬಸ್ ಟಿಕೆಟ್ನ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೋಡಬೇಕು ಇದು ಎಲ್ಲಿಗೆ ಬಂದು ಮುಟ್ಟುತ್ತೆ ಅಂತ. ಯಾಕಂದರೆ ಅವ್ರು ಸಾಕಷ್ಟು ದಿನಗಳಿಂದ ಅವರ ಬೇಡಿಕೆನ ಇಡ್ತಾ ಇದ್ದಾರೆ. ಬಟ್ ಸರ್ಕಾರದವರು ಅದ್ರ ಬಗ್ಗೆ ಏನು ಕೂಡ ಮಾತುಕತೆನ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಅವರು ಇಂಥ ಡಿಸಿಷನ್ನ ತೊಗೊಂಡಿದ್ದಾರೆ. ಹಾಗಾದರೆ ನಾವು ಜೂನ್ 1 ಪುರುಷರಿಗೂ ಕೂಡ ಫ್ರೀ ಬಸ್ ಟಿಕೆಟ್ನ ಕೊಡ್ತೀವಿ ಅಂತ. ಆ ಥರ ಕೊಟ್ಟರೆ ಸರ್ಕಾರದವ್ರಿಗೆ ಇನ್ನೂ ಕೂಡ ಲಾಸ್ ಆಗುತ್ತೆ. ನೋಡಬೇಕು ಏನಾಗುತ್ತೆ ಏನು ಅಂತ. ಒಟ್ಟಿನಲ್ಲಿ ಸಿಬ್ಬಂದಿಗಳ ಆ ಥರ ಎಲ್ರಿಗೂ ಹೇಳ್ತಿದ್ದಾರೆ ಜೂನ್ 1 ನಾವು ಪುರುಷರಿಗೂ ಕೂಡ 0 ಟಿಕೆಟ್ನ ಕೊಡ್ತೀವಿ ಅಂತ. ಗೊತ್ತಿಲ್ಲ ಏನಾಗುತ್ತೆ ಏನು ಅಂತ. ಖಂಡಿತ ಅದ್ರ ಬಗ್ಗೆ ಏನಾರ ಸರ್ಕಾರದಿಂದ ಅದ್ರ ಬಗ್ಗೆ ಏನಾದರೂ ಮಾತುಕತೆ ನಡೆಸ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇದ್ರ ಬಗ್ಗೆ ಖಂಡಿತ ಏನೇ ಬಂದರೂ ಕೂಡ ನಿಮಗೆ ಅಪ್ಡೇಟ್ಸ್ನ ತಿಳಿಸ್ತಾನೆ ಇರ್ತೀನಿ. ಸೊ ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೀವು ಎಷ್ಟು ಸಪೋರ್ಟ್ ಮಾಡ್ತೀರಾ ಅಷ್ಟು ಮೋಟಿವೇಶನ್ ಸಿಗುತ್ತೆ. ಇದೇ ರೀತಿ ಸರ್ಕಾರದಿಂದ ಏನೇ ಅಪ್ಡೇಟ್ ಬರಲಿ, ಏನೇ ಯೋಜನೆಗಳು ಬರಲಿ, ಖಂಡಿತ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ವಿಡಿಯೋ ಇನ್ಫಾರ್ಮೇಟಿವ್ ಇದೆ ಅನಿಸಿದ್ರೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನಲಲ್ಲಿ ಬರುವಂತಹ ವಿಡಿಯೋಸ್ ಇಷ್ಟ ಆಗ್ತಿದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು. ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇರುತ್ತೆ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.